ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಆನ್ಲೈನ್ಗೆ ಆಲ್ರೆಡಿ ಅಪ್ಲಿಕೇಶನ್ ಬಿಟ್ಟಂತಹ ಒಂದು ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ KSP ರೆಕ್ರೂಟ್ಮೆಂಟ್ ಇಲ್ಲಿ KEA ಮುಖಾಂತರ ಆಫೀಷಿಯಲ್ ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ. ಹಾಗಾದರೆ ನೀವು ಕೂಡ ಇವಾಗ KSP ಒಂದು ಪೊಲೀಸ್ ಜಾಬ್ ತೊಗೊಳ್ಬೇಕು ಅಂದರೆ ಆಲ್ರೆಡಿ ನೀವು ಸ್ಟಡಿ ಮಾಡ್ತಾ ಇದ್ದೀರಾ. ಹಾಗಾದರೆ ಯಾವ ಬುಕ್ಸ್ಗಳನ್ನು ನೀವು ಓದಿದರೆ ನಿಮ್ಮ ಒಂದು ಪೊಲೀಸ್ ಜಾಬ್ ಕನಸು ನನಸಾಗುತ್ತೆ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಹಾಗಾದರೆ ಯಾವ ಒಂದು ಸಬ್ಜೆಕ್ಟಿಗೆ ಯಾವ ಬುಕ್ಸನ್ನು ಓದಬೇಕು ಅನ್ನೋದು ತುಂಬ ಮೋಸ್ಟ್ ಇಂಪಾರ್ಟೆಂಟ್. ಇದು ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಯಾಕಂದರೆ 5 ರಿಂದ 6 ವರ್ಷದ ಒಂದು ಕ್ವಶನ್ ಪೇಪರ್ಗಳನ್ನು ನಾವು ಕಂಪೇರ್ ಮಾಡಿದಾಗ ಇವತ್ತು ಹೇಳುವಂತಹ ಬುಕ್ಸ್ಗಳಲ್ಲೇ ಆ ಪ್ರಶ್ನೆಗಳನ್ನು ಕೇಳಿರುವಂತಹ ಒಂದು ಸಿಚುವೇಶನ್ ಇದೆ. ಅದಕ್ಕೋಸ್ಕರ ನಿಮಗೆ ಯಾವ ಬುಕ್ಸ್ಗಳನ್ನು ಓದಬೇಕು ಅನ್ನೋದು ಕೂಡ ಇವತ್ತು ಹೇಳಿಕೊಡ್ತಾ ಇದ್ದೇನೆ ಬನ್ನಿ. ಯಾಕಂದರೆ ಎಲ್ಲರೂ ಕೂಡ ಪೊಲೀಸ್ ಒಂದು ಉದ್ಯೋಗಗಳನ್ನು ತೆಗೆದುಕೊಳ್ಬೇಕು ಅಂತ ಅಪ್ಲಿಕೇಶನ್ ಹಾಕಿ ಇವಾಗ ಸ್ಟಡಿ ಮಾಡ್ತಾ ಇದ್ದೀರಾ. ಬಟ್ ಬೇಕಾದ ಬುಕ್ಸ್ಗಳನ್ನು ತೆಗೆದುಕೊಂಡು ಓದಲಿಕ್ಕೆ ಹೋಗಬೇಡಿ. ಬಟ್ ಹೇಗೆ ಅನ್ನೋದು ಹೇಳ್ಕೊಡ್ತೇನೆ ಬನ್ನಿ. ನೋಡಿ, ಜನರಲ್ ನಾಲೆಜ್ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಈ KSP ಪೊಲೀಸ್ ಜಾಬ್ಗೆ CT ಎಕ್ಸಾಮ್ಗೆ ಜನರಲ್ ನಾಲೆಜ್ ತುಂಬ ಇಂಪಾರ್ಟೆಂಟ್ ಮ್ಯಾಟ್ರ್ ಇರುತ್ತೆ. ಅಂದರೆ ಈ ಒಂದು ಜನರಲ್ ನಾಲೆಜ್ಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೇಳ್ತಾರೆ CT ಎಕ್ಸಾಮಲ್ಲಿ. ಹಾಗಾದರೆ ನೀವು ಮುಖ್ಯವಾಗಿ ಜನರಲ್ ನಾಲೆಜ್ ಪ್ರಶ್ನೆಗಳಿಗೆ ನೀವು ಸುಲಭವಾಗಿ ಆರಾಮಾಗಿ ಉತ್ತರಗಳನ್ನು ನೀಡಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಮಾಡಬೇಕು ಅಂದರೆ ಸ್ಪರ್ಧಾ ಸ್ಫೂರ್ತಿ, ಅಂದರೆ ಈ ಸ್ಪರ್ಧಾ ವಿಜೇತ ಮತ್ತು ಸ್ಪರ್ಧಾ ಸ್ಫೂರ್ತಿ ಚಾಣಕ್ಯ ಇವ್ರದ್ದು ಒಂದು 1 ಇಯರ್ಲಿ ಒಂದು ಬುಕ್ಕನ್ನು ಬಿಟ್ಟಿದ್ದಾರೆ. ಅದನ್ನು ಒಂದು ಓದ್ಕೊಳ್ಳಿ. ಜೊತೆಗೆ ಡೈಲಿ ಅಪ್ಡೇಟ್ ನ್ಯೂಸ್ ಅಂದರೆ ಉದಾಹರಣೆಗೆ ಉದಯವಾಣಿ ಅಥವಾ ವಿಜಯವಾಣಿ ಈ ನ್ಯೂಸ್ ಪೇಪರ್ಸ್ಗಳನ್ನು ಅದರಲ್ಲಿರುವಂಥ ಹೈಲೈಟ್ಸ್ಗಳನ್ನು ಏನು ಮಾಡಿ ನೀವು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಅದರದ್ದೇ ಆದಂಥ ಒಂದು ನೋಟ್ಸ್ಗಳನ್ನು ಮಾಡ್ತಾ ಹೋಗಬೇಕು. ಜೊತೆಗೆ ನಿಮ್ಮ ಮೊಬೈಲಲ್ಲೇ ಡೈಲಿ ಹಂಟ್ ಅಂತ ಒಂದು ಆ್ಯಪ್ ಬರುತ್ತೆ. ಆ ಆ್ಯಪ್ ಮುಖಾಂತರ ನೀವು ಸ್ಟಡಿ ಮಾಡಿ. ಯಾಕಂದರೆ ಡೈಲಿ ಕರೆಂಟ್ ಅಫೇರ್ಸ್ ಅದರಲ್ಲಿ ಸಿಗುತ್ತೆ. ಈ ಜನರಲ್ ನಾಲೆಜಿಗೆ ಇಷ್ಟು ಮಾಡಿ ಸಾಕು. ಇನ್ನೊಂದು ಬರುತ್ತೆ ನಿಮಗೆ, ಈ ಬಾಲಾಜಿ ಪಬ್ಲಿಕೇಶನ್ಸ್ ಅಂತ ಒಂದು ಇದು ಬಿಟ್ಟಿದ್ದಾರೆ ಎಂದು ಲ್ಯೂಸೆಂಟ್ ಈಸ್ ಜನರಲ್ ನಾಲೆಜ್ ಅಂತ ಬರುತ್ತೆ. ಇದೊಂದು ಬುಕ್ ಓದಿಕೊಳ್ಳಿ. ನೆಕ್ಸ್ಟ್ ಸಾಮಾನ್ಯ ಕನ್ನಡಕ್ಕೆ ಯಾರು ಬರೆದಿದ್ದು ತುಂಬ ಇಂಪಾರ್ಟೆಂಟ್ ಅಂದರೆ ಬಾಲಾಜಿ ಪಬ್ಲಿಕೇಶನ್ಸ್ ಅಂತ ಒಂದು ಬುಕ್ ಇದೆ. ಇದು ಬಹಳ ಇಂಪಾರ್ಟೆಂಟ್ ಬುಕ್ ಇದು. ಯಾಕಂದರೆ ಆಲ್ಮೋಸ್ಟ್ ಇದರಲ್ಲಿ ಕವರ್ ಆಗುತ್ತೆ ಎಲ್ಲ CT ಎಕ್ಸಾಮ್ಗಳಿಗೆ. ಈ ಜನರಲ್ ಕನ್ನಡಕ್ಕೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಬಾಲಾಜಿ ಪಬ್ಲಿಕೇಶನ್ಸ್ ಅಂತ ಒಂದು ಬುಕ್ ಇದೆ. ಆ ಬುಕ್ಕನ್ನು ನೀವು ಓದ್ಕೊಳ್ಳಿ, ಚೆನ್ನಾಗಿದೆ. ನೆಕ್ಸ್ಟು ಇದು ಜನರಲ್ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ. ಜನರಲ್ ನಾಲೆಜ್ಗೆ ಸಂಬಂಧಪಟ್ಟ ಹಾಗೆ ಲ್ಯೂಸೆಂಟ್ ಈಸ್ ಜನರಲ್ ನಾಲೆಜ್ ಮತ್ತು ಇನ್ನೊಂದು ಡೈಲಿ ಹಂಟು ಇವೆಲ್ಲ ಓದ್ಕೊಳ್ಳಿ. ನ್ಯೂಸ್ ಪೇಪರ್ ಮತ್ತು ಸ್ಪರ್ಧಾ ವಿಜೇತದ ಒಂದು ಇಯರ್ಲಿ ಬುಕ್ ಓದ್ಕೊಳ್ಳಿ. ನೆಕ್ಸ್ಟ್ ಜನರಲ್ ಸೈನ್ಸ್ ಮತ್ತು ಕಂಪ್ಯೂಟರ್ ಅವೇರ್ನೆಸ್ಸಿಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಯಾವ ಬುಕ್ ಓದಬೇಕು ಅಂದರೆ NCERT ಟೆಕ್ಸ್ಟ್ ಬುಕ್ಸ್ಗಳನ್ನು ಓದಬೇಕು. ಕ್ಲಾಸ್ 6ನೇ ತರಗತಿಯಿಂದ 10ನೇ ತರಗತಿಯಲ್ಲಿರುವಂಥ ಬುಕ್ಸ್ಗಳನ್ನು ನೀವು ಎಫರ್ಟ್ ಹಾಕಿ ಕರೆಕ್ಟಾಗಿ ಕಂಪ್ಯೂಟರ್ ಅವೇರ್ನೆಸ್ ಬೈ ಅರಿಯಂತ ಎಕ್ಸ್ಪರ್ಟ್ಸ್ ಅಂತ ಒಂದಿದೆ ಬುಕ್. ಬಹಳ ಉತ್ತಮವಾದಂಥ ಬುಕ್ ಇದು. ಕಂಪ್ಯೂಟರ್ ಅವೇರ್ನೆಸ್ ಬೈ ಅರಿಯಂತ ಎಕ್ಸ್ಪರ್ಟ್ಸ್ ಅಂತಿದೆ. ಈ ಬುಕ್ ಓದ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಜನರಲ್ ಸೈನ್ಸ್ ಮತ್ತು ಕಂಪ್ಯೂಟರ್ ಅವೇರ್ನೆಸ್ ಆರಾಮಾಗಿ ಕ್ಲಿಯರ್ ಮಾಡ್ಕೊಳ್ಬೋದು. ಜನರಲ್ ಸೈನ್ಸಿಗೆ ನೀವು NCERT ಟೆಕ್ಸ್ಟ್ ಬುಕ್ 6th to 10th ಬುಕ್ಸನ್ನು ಓದ್ಕೊಳ್ರಿ. ಕಂಪ್ಯೂಟರ್ ಅವೇರ್ನೆಸ್ಸಿಗೆ ಏನು ಮಾಡಬೇಕು, ಬೈ ಅರಿಯಂತ ಎಕ್ಸ್ಪರ್ಟ್ಸ್ ಅಂತ ಒಂದು ಬುಕ್ ಇದೆ, ಅದನ್ನು ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ಸ್ ರಿಸೋನಿಂಗಿಗೆ ತುಂಬ ಇಂಪಾರ್ಟೆಂಟ್ ಒಂದು ಬುಕ್ ಇದೆ ನೋಡಿ. ಇಲ್ಲಿ RS ಅಗರ್ವಾಲ್ ಅಥವಾ ಮಾಡರ್ನ್ ಅಪ್ರೋಚ್ ನಾನ್ ವರ್ಬಲ್ ರಿಸೋನಿಂಗ್ ಅಗರ್ವಾಲ್, RS ಅಗರ್ವಾಲ್ ಅಂತ ಬರೆದವರು ಒಂದು ಬುಕ್ಸ್ ರಿಸೋನಿಂಗ್ ಬಗ್ಗೆ ಬರೆದಾರೆ. RS ಅಗರ್ವಾಲ್ ಭಾರಿ ಉತ್ತಮವಾಗಿ ಸರಳವಾಗಿ ಅರ್ಥವತ್ತಾಗಿ ಅವರು ಹೇಳಿಕೊಟ್ಟಿದ್ದಾರೆ ರಿಸೋನಿಂಗ್ ಬಗ್ಗೆ. ಆಪ್ಟಿಟ್ಯೂಡ್ ಮತ್ತು ರಿಸೋನಿಂಗ್ ಬಗ್ಗೆ ಭಾಳ ಉತ್ತಮವಾಗಿ ಬುಕ್ಸನ್ನು ಬರೆದಿದ್ದಾರೆ RS ಅಗರ್ವಾಲ್ ಬಗ್ಗೆ. ಅಗರ್ವಾಲ್ ಬರೆದಂಥ ಒಂದು ಬುಕ್ಸನ್ನು ನೀವು ಪ್ರಿಪೇರ್ ಮಾಡಿಕೊಂಡ್ರೆ ಆರಾಮಾಗಿ ನೀವು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ಬೋದು. ಪ್ರಾಕ್ಟೀಸ್ ಪೇಪರ್ಸ್ಗೆ ಮತ್ತು ಇನ್ನೊಂದು ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಸಕ್ಸಸ್ ಗೈಡ್ ಬೈ SC ರಾಜೇಂದ್ರ ಸಾಲ್ವ್ಡ್ ಕ್ವಶನ್ ಪೇಪರ್ ಬ್ಯಾಂಕ್ಸ್ ಇದೆ, ಅದೊಂದು ಓದ್ಕೊಳ್ರಿ. ಯಾಕಂದರೆ SC ರಾಜೇಂದ್ರ ಅವರು ಏನು ಮಾಡಿದ್ದಾರೆ ಅಂದರೆ ಇಷ್ಟು ವರ್ಷದಲ್ಲಿ ಎಷ್ಟು ಪೊಲೀಸ್ ಕಾನ್ಸ್ಟೇಬಲ್ಗೆ ಅರ್ಜಿ ಹಾಕಿ ಎಷ್ಟು CT ನಡೆದಿದೆ ಅಲ್ವಾ, ಎಲ್ಲ CT ಪ್ರಶ್ನೆ ಪತ್ರಿಕೆಗಳ ಒಂದು ವಿತ್ ಆನ್ಸರ್ಸನ್ನು ಇದೆ. ಅದು ಯಾರಪ್ಪ ಅಂದರೆ SC ರಾಜೇಂದ್ರ ಅವರು ಸಾಲ್ವ್ ಮಾಡಿದ್ದಾರೆ ಎಲ್ಲ ಕ್ವಶನ್ಸ್ಗಳನ್ನು. ಅದೊಂದು ಬುಕ್ ತೊಗೊಂಡು ಆರಾಮಾಗಿ ಓದ್ಕೊಳ್ಳಿ. ಇಷ್ಟು ನೀವು ಓದ್ಕೊಂಡ್ರೆ ಸಾಕು, ಆರಾಮಾಗಿ ನೀವು ನಿಮ್ಮ CT ಎಕ್ಸಾಮನ್ನು ಆರಾಮಾಗಿ ಮಾಡ್ಕೊಳ್ಬೋದು. ಇದು ತುಂಬ ಇಂಪಾರ್ಟೆಂಟು. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಬಿಡ್ತಾ ಇರ್ತೇನೆ. ಈಗಲೇ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.